ಒಂದು ವಿಶೇಷವಾದಂಥ ಕಾರ್ಯಕ್ರಮ. ಇದು ಕಾನೂನು ತಿಳುವಳಿಕೆ ಬಗ್ಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಲೈಂಗಿಕ ಕಿರುಕುಳ ಅಂತಕ್ಕಂಥ ಸಬ್ಜೆಕ್ಟನ್ನು ಇಟ್ಕೊಂಡು ಮಾತಾಡಬೇಕಂತ ಹೇಳಿದ್ದಾರೆ. ಇಲ್ಲಿ ಕಾನೂನು ಅಂದಾಗ ಎಷ್ಟು ರಿಕ್ ಐತೆ ಅನ್ನೋದು ನಿಮ್ಗೆ ಎಲ್ಲ ಗೊತ್ತಿರಿ. ಫಸ್ಟ್ ಕಾನೂನು ಬಗ್ಗೆ ಇದಕ್ಕೆ ಉದಾಹರಣೆ ಅಂದರೆ ನೀವು ದರ್ಶನ್ ಬಗ್ಗೆ ಗೊತ್ತೈತಿ, ಚಲನಚಿತ್ರ ನಟ ದರ್ಶನ್ ಬಗ್ಗೆ ನಿಮ್ಗೆಲ್ಲ ಗೊತ್ತೈತಿ. ರಗಡೆ ಕೋಟಿ ಗಂಟ್ಲೆ ಅವನ ಹತ್ರ ಹಣ ಅದ, ಇನ್ಫ್ಲೂಯೆನ್ಸ್ ಅದ, ಎಲ್ಲ ಐತೆ. ಆದರೂ ಸಹಿತ ಜಾಮೀನ್ ಮೇಲೆ ಬೆನ್ನು ನೋಯ್ತಿ ಆಪರೇಷನ್ ಮಾಡ್ತಂತೆ ಜಾಮೀನ್ ಮೇಲೆ ಹೊರಗಡೆ ಬಂದಿದ್ರು, ಆಪರೇಷನ್ ಆಗಲಿಲ್ಲ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರಿ ವಕೀಲರು ಕೋರ್ಟ್ಗೆ ಮನವಿಯನ್ನು ಮಾಡಿದರು. ಏನಂದ್ರೆ ಬೆನ್ನು ನೋಯ್ತು ತಕ್ಷಣ ಜಾಮೀನು ಅಂತ ಹೊರಗಡೆ ಬಂದರೆ, ಆದ್ರೆ ಆಪರೇಷನ್ ಮಾಡಿಲ್ಲ, ಏನೂ ಇಲ್ಲ, ಸುಮ್ಮನೆ ಹೇಳಿ ಬಂದಾರ ಅಂತ ತಿಳ್ಕೊಂಡು ಅವ್ರ ಕೋರ್ಟಿಗೆ ಮನವಿಯನ್ನು ಮಾಡಿಕೊಂಡ್ರು. ಅವ್ರ ಹೊಳ್ಳಿ ಮಾತೇನಪ್ಪ ಅಂದ್ರೆ ಜೈಲಿಗೆ ಹೋದರು. ಈಗ ಜೈಲಿಗೆ ಹೋದ್ರೆ ಪರಿಸ್ಥಿತಿ ಹೆಂಗೆ ವಿಚಾರ ಮಾಡಿದ್ರೆ ಅವ್ರಿಗೆ ತೆರಬೇಂದಿ ಕೊಡ್ತಾ ಇಲ್ಲ ಮಲ್ಕೊಳ್ಳಕ್ಕೆ ಅಂತ ತಿಳಿಸಿಂದ ಮಾನ್ಯ ನ್ಯಾಯಾಲಯಕ್ಕೆ ಅವರು ವಕೀಲರು ಮನವಿಯನ್ನು ಮಾಡಿಕೊಂಡ್ರು. ತೆರಬೇಂದಿ ಕೊಡ್ತಾ ಇಲ್ಲ, ಸರಿಯಾಗಿ ಹಾಸಿಗೆಗಳನ್ನು ಕೊಡ್ತಾ ಇಲ್ಲ. ಅವ ಆರಾಮ್ ಎ ಸಿ ಒಳಗಿದ್ದು ಜೀವನ ನಡೆಸುವಂಥ ವ್ಯಕ್ತಿ, ಎಲ್ಲದಕ್ಕೂ ಆಳು ಎಲ್ಲದಕ್ಕೂ ಇರುವಂಥದ್ದು. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಇನ್ನೊಂದು ಮನವಿ ಮಾಡಿದವ್ರು ಏನಪ್ಪ ಅಂದರೆ ಬೆಳಗ್ಗೆ ನನಗೆ ವಾಕಿಂಗ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ, ತಿರುಗಾಡಲಿಕ್ಕೆ ಆಗ್ತಾ ಇಲ್ಲ. ಅಂದರೆ ಒಮ್ಮೆ ನಾವು ತಪ್ಪು ಮಾಡಿದ್ರೆ ಯಾಕೆ ಉದಾಹರಣೆ ಕೊಡೋದಿಲ್ಲ ಅಂದ್ರೆ ನಿಮ್ಗೆ, ನೀವು ಎಷ್ಟೋ ದೊಡ್ಡವರಿದ್ರು ಕಾನೂನು ಮುಂದೆ ಯಾರು ಏನು ಮಾಡೋಕ್ಕೆ ಬರೋದಿಲ್ಲ ಅನ್ನೋದಕ್ಕೆ ನಾವು ಉದಾಹರಣೆ ಕೊಡ್ತಾ ಇದ್ದೀವಿ. ಯಾಕಂದರೆ ಕಾನೂನು ಬಗ್ಗೆ ನಿಮ್ಗೆ ನಾಲೆಜ್ ಇರಬೇಕು. ನಮ್ಮದು ಡಿಗ್ರಿ ಆಗ್ಯದ, ನಮ್ಮದು PhD ಆಗ್ಯದ ಅಂದರೂ ಸಹಿತ ಕಾನೂನು ಬಗ್ಗೆ ನಮ್ಗೆ ತಿಳುವಳಿಕೆ ಇರಲಿಲ್ಲ ಅಂದರೆ ನಾವೆಲ್ಲ ಇದ್ದು ಜೀರೋ ಆಗ್ತೀವಿ. ಅದಕ್ಕೆ ಕಾನೂನು ಬಗ್ಗೆ ನಮಗೆ ತಿಳುವಳಿಕೆ ಇರಬೇಕು. ಸ್ಟ್ರಿಕ್ಟ್ ಇಲ್ಲದ ಕಾನೂನು ನಮ್ಮಲ್ಲಿ ಉಳಿದೆಲ್ಲ ಇನ್ಫ್ಲೂಯೆನ್ಸ್ ಮಾಡ್ಬೋದು. ಕೋರ್ಟ್ನಾಗ ಜಡ್ಜ್ ಅವ್ರಿಗೆ ಇನ್ಫ್ಲೂಯೆನ್ಸ್ ಮಾಡೋಕ್ಕೆ ಬರೋದಿಲ್ಲ. ನಿಮ್ಗೆಲ್ಲರಿಗೂ ಗೊತ್ತಿರಲಿ, ಯಾವ ಕಡೆ ಸಾಕ್ಷಿ ಇರ್ತದೆ ಆ ಕಡೆನೇ ನ್ಯಾಯವನ್ನು ಕೊಡುವಂಥದ್ದು ಇರುವಪ್ಪ ಅಂದರೆ ಗಟ್ಟಿಯಾಗಿರುವಪ್ಪ ಅಂದರೆ ನಮ್ಮ ಕಾನೂನು. ಅದೇ ರೀತಿಯಾಗಿ ಪ್ರಜ್ವಲ್ ರೇವಣ್ಣ ಬಗ್ಗೆನೂ ನಿಮ್ಗೆ ಗೊತ್ತದ. ಪ್ರಜ್ವಲ್ ರೇವಣ್ಣ ಅವನ ಭಾರತ ದೇಶದ ಪ್ರಧಾನಮಂತ್ರಿ ಮೊಮ್ಮಗ. ಪ್ರಜ್ವಲ್ ರೇವಣ್ಣ ಅಂದ್ರೆ ರಾಜಕೀಯವಾಗಿ ಬಲಿಷ್ಠಿದ್ದಂಥ ವ್ಯಕ್ತಿ. ಅಂಥ ವ್ಯಕ್ತಿಗೆ ಏನಾಯ್ತು ಅಂದ್ರೆ ಜೀವಾವಧಿ ಶಿಕ್ಷೆ ಆಯಿತು. ಮತ್ತಿನ್ನು ಸುಪ್ರೀಂ ಕೋರ್ಟ್ಗೆ ಹೋಗೋದು ಮುಂದ್ರಿ. ಈ ಸದ ಪ್ರೆಸೆಂಟ್ ಆಗಿತ್ತು ನಾ ಹೇಳತ್ತೀನಿ. ಈಗ ಜೀವಾವಧಿ ಶಿಕ್ಷೆ ಆಯ್ತು. ಸಾಕಷ್ಟು ಅವ್ರದ್ದು ದುಡ್ಡು ಅದ, ರಾಜಕೀಯ ಬಲ ಅದ, ಎಲ್ಲ ಅದ್ರಿ. ಆದ್ರೆ ಕಾನೂನನ್ನ ಅವ್ರ ಕಡೆ ಮಾಡ್ಕೊಳ್ಳಲಿಕ್ಕೆ ಅವ್ರ ಕಡೆಯಿಂದ ಆಗಲಿಲ್ಲ. ಬರೀ ಅದ್ರ ಮೇಲೆ ಶಿಕ್ಷೆ ಆಯ್ತಪ್ಪ ಅಂದ್ರೆ ಅವನ ವಿಡಿಯೋಗಳನ್ನ, ಯಾಕಂದ್ರೆ ಇವತ್ತು ಸಬ್ಜೆಕ್ಟ್ ಇರೋದ ಲೈಂಗಿಕ ಕಿರುಕುಳ ಇರ್ತದೆ. ಅವನ ವಿಡಿಯೋಗಳು, ಅವನ ಎಲ್ಲ ವಿಡಿಯೋಗಳನ್ನ ನೋಡಿದ್ರೆ ಎಲ್ಲದ್ರಾಗ ಅವ್ನು ಮೂತಿ ಇಲ್ಲ. ಅವನು ಎಲ್ಲ ವಿಡಿಯೋದಾಗ ಅವ್ನ ದೇಹದ ಭಾಗ ಮಾತ್ರ ಐತಿ, ಮುಖಾನೇ ಇಲ್ಲ. ಅದ್ರ ಮೇಲೆ ಅವ್ನು ಬಿಡುಗಡೆ ಯಾಕಂದ್ರೆ ಭಾಳ ಜನ ತಿಳ್ಕೊಂಡಿದ್ರಿ. ಆದ್ರೆ ಈಗ ಎಕ್ಸ್ಪರ್ಟ್ ಐತ್ರಿ, ಎಲ್ಲ ಎಕ್ಸ್ಪರ್ಟ್ ರೀ. FSL ರಿಪೋರ್ಟ್ ಅಂತೀವಿ ನಾವು. ಆ ರಿಪೋರ್ಟ್ ಮುಖಾಂತರ ಅವನ ದೇಹವನ್ನ ಅವನ ದೇಹ ಅಂತೇಳಿ ವಿಡಿಯೋ ಮುಖಾಂತರ ಕಂಡುಹಿಡಿದ್ರು. ಅವ್ರ ಮುಖ ಇಲ್ಲ, ಯಾವ ವಿಡಿಯೋದಾಗ ಅವ್ನ ಮುಖ ಇಲ್ರಿ. ಆದ್ರೂ ಸಹಿತ ಅದು ದೇಹ ಅವನ ಅನ್ನೋದನ್ನ ವಿಡಿಯೋ ಮುಖಾಂತರ ಕಂಡುಹಿಡಿದು ಅವ್ನಿಗೆ ಜೀವಾವಧಿ ಶಿಕ್ಷೆಯನ್ನು ಮಾಡಿದ್ರು. ಅದಕ್ಕೆ ಇವು ಎರಡು ಯಾಕೆ ನೀವು ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ಕಾನೂನು ಅನ್ನೋದು ಭಾಳ ಗಟ್ಟಿದೆ. ಯಾವ ತಪ್ಪನ್ನು ಮಾಡಬೇಡ್ರಿ. ಒಂದು ತಪ್ಪು ಮಾಡಿಪ್ಪ ಅಂದ್ರೆ ಹಿಂದಾಡಿ ನನ್ನ ತಪ್ಪು ಐತ್ರಿ ನಾನು ಬಿಡ್ರಿ ಅಂದ್ರೆ ಬಿಡಂಗಿಲ್ಲ ರೀ ಕಾನೂನು. ನನ್ನ ತಪ್ಪು ಐತ್ರಿ ಬಿಡ್ರಿ ಅಂದ್ರೆ ಕಾನೂನು ಬಿಡಂಗಿಲ್ಲ. ಅದಕ್ಕೆ ನಾವೆಲ್ಲ ಹೆಂಗಿರ್ಬೇಕಪ್ಪ ಅಂದ್ರೆ ಕಾನೂನನ್ನು ತಿಳ್ಕೊಂಡಿರ್ಬೇಕು. ನಾವು ಸಮಾಜದಲ್ಲಿ ಒಳ್ಳೆಯವರಾಗಿ ಒಳ್ಳೆಯ ನಡತೆಯಿಂದ ಇರಬೇಕು. ಇದ್ರಿಪ್ಪ ಅಂದ್ರೆ ಒಳ್ಳೆಯವರಾಗಿರಿ. ಆಮೇಲೆ ಇನ್ನೊಂದು ಮಾತು ವಿದ್ಯಾರ್ಥಿಗಳಿಗೆ ನಿಮ್ಮೊಂದು ಕಿವಿ ಮಾತನ್ನು ನಾ ಹೇಳ್ತೀನಿ. ಯಾವತ್ತೂ ನೀವು ವಿದ್ಯಾರ್ಥಿ ಜೀವನದಾಗ ಹೆಂಗಿರ್ಬೇಕಂದ್ರೆ 4 ಜನ ಸಕ್ಸಸ್ಫುಲ್ ವ್ಯಕ್ತಿಗಳ ಜೊತೆ ಇರ್ಬೇಕು. ನೀವು 4 ಜನ ಸಕ್ಸಸ್ಫುಲ್ ವ್ಯಕ್ತಿಗಳ ಜೊತೆ ನೀವು ಇದ್ರಿಪ್ಪ ಅಂದ್ರೆ 5ನೇ ಸಕ್ಸಸ್ಫುಲ್ ವ್ಯಕ್ತಿ ನೀವು ಹಾಕಿಲ್ಲ, ಗ್ಯಾರಂಟಿ, ಏನೂ ಡೌಟ್ ಇಲ್ಲ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀರಪ್ಪ ಅಂದ್ರೆ, ಈಗ 4 ಜನ ಅಭ್ಯಾಸ ಮಾಡ್ತಾ ಇದ್ರು, ಓದ್ತಾ ಇದ್ರು, ನೀವು ಓದಂಗಿಲ್ಲ, ಆದ್ರೆ ಅವ್ರ ದೋಸ್ತಿ ಐತಿ. ಅವ್ರ ಜೊತೆ ನೀವಿಪ್ಪ ಅಂದ್ರೆ ನೀವು ಒಬ್ಬ ತಿರುಗಾಡಕ್ಕೆ ಹೋಗೋದಿಲ್ಲ. ಅಲ್ಲಿ ಅವ್ರ ಜೊತೆ ಕೂತ್ ನೀನು ಅಭ್ಯಾಸ ಮಾಡ್ತಿ, ನೀನು ಓದಿಪ್ಪ ಅಂದ್ರೆ ಆ 4 ಜನ ಸಕ್ಸಸ್ಫುಲ್ ವ್ಯಕ್ತಿಗಳ ಜೊತೆ ನೀನು ಒಬ್ಬ 5ನೇ ಸಕ್ಸಸ್ಫುಲ್ ವ್ಯಕ್ತಿ ಆಗಿ. ಅದೇ ರೀತಿಯಾಗಿ ಅನ್ಸಕ್ಸಸ್ಫುಲ್ ವ್ಯಕ್ತಿಗಳ ಜೊತೆ ನಾವು 4 ಮಂದಿ ಜೋಡಿ ದೋಸ್ತಿ ಮಾಡಿದ್ವಿ ಅಂದ್ರೆ ನಾವು ಎಷ್ಟೋ ಶಾನೆ ಆಯ್ತು, ನಾವು ಏನಾಕಿವಿ ಅನ್ಸಕ್ಸಸ್ಫುಲ್ ವ್ಯಕ್ತಿನ ಹಾಕಿವಿ. ಯಾವ ರೀತಿಪ್ಪ ಅಂದ್ರೆ, ಈ ಉದಾಹರಣೆ ಕಾಲೇಜ್ ಬಿಟ್ಟು ತಿರುಗಾಡೋದು. ಕಾಲೇಜ್ನಾಗ ಅವ್ರೇನು ಹೇಳ್ತಾರ, ಮನ್ಯಾಗ ಓದೋಣ ಅನ್ನೋದು. ಅವ್ರು 4 ಜನ ಅಂತವ್ರು ಇರ್ತಾರ. ಇವ್ ಓದು ಹುಡುಗ ಇರ್ತಾನ್ರಿ, ಅವ್ರು ಹಂಗೆ ಹೇಳ್ತಾರೆ, ಹೇಳ್ತಾರ ಅಲ್ಲಿ ಹೋಗು, ಆ ಊರಿಗೆ ಹೋಗೋನು, ಇಲ್ಲಿ ಹೋಗೋನು, ಆಮೇಲೆ ಸಿಗರೆಟ್ ಸೇದು, ಡ್ರಿಂಕ್ಸ್ ಮಾಡೋದು. ಅವ್ರು 4 ಜನ ಮಾಡ್ತಿರ್ತಾರೆ. 5ನೇ ಸೌಮ್ಯ ಇರ್ತಾನೆ. ಆದ್ರೂ ಸಹಿತ ಅನಿವಾರ್ಯ ಅವ್ರ ಜೊತೆ ಕುಡಿದಪ್ಪ ಅಂದ್ರೆ ಇವು ಏನಕ್ಕನ ಅಲ್ಲಿ ಹಾಳಾಗ್ತಾನೆ. ಅನ್ಸಕ್ಸಸ್ಫುಲ್ ವ್ಯಕ್ತಿಗಳ ಜೊತೆ ಕುಡಿದಪ್ಪ ನಾವು ಅನ್ಸಕ್ಸಸ್ಫುಲ್. ವಿದ್ಯಾರ್ಥಿ ಜೀವನದಾಗ ಇದು ಭಾಳ ಇಂಪಾರ್ಟೆಂಟ್. ನೀವು ಹೆಂಗಿರ್ಬೇಕು, ಆ ವ್ಯಕ್ತಿ ಸರಿ ಇಲ್ಲ ಗಪ್ ಅವ್ನಿಗೆ ಏನು ಅನ್ನಂಗಿಲ್ಲ, ಸುಮ್ಮನೆ ನಮ್ಮಷ್ಟು ನಾವು ಇರೋದ್ರಿ. ನಮ್ಮಷ್ಟು ನಾವು ಇರಬೇಕು. ವಿದ್ಯಾರ್ಥಿ ಜೀವನದಾಗ ಫಸ್ಟ್ ತಿಳ್ಕೋಬೇಕು.
ನಮ್ಮ ಸಂಸ್ಥೆಯಲ್ಲಿ ಎಸ್ಎಸ್ಸಿ ಜಿಡಿ, ಎಸ್ಎಸ್ಸಿ ಎಂಟಿಎಸ್ ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ತರಬೇತಿಗೆ ಪ್ರವೇಶ ಪ್ರಾರಂಭವಾಗಿವೆ. ಸಂಪರ್ಕಿಸಿ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಎಸ್ಎಸ್ಸಿ ಜಿಡಿ, ಬಿಎಸ್ಎಫ್, ಸಿಆರ್ಪಿಎಫ್, ಅಸ್ಸಾಂ ರೈಫಲ್ಸ್, ಐಟಿಬಿಪಿ, ಸಿಐಎಸ್ಎಫ್, ಎಸ್ಎಸ್ಬಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ. ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.